ಸ್ಟ್ರೆಂತ್ ಟ್ರೈನಿಂಗ್ ಅಂತ ಬಂದಾಗ ಇದು ಪುಷಪ್ ಬಾರ್ ಇದೆಯಲ್ಲ, ಇದನ್ನು ಕಂಪೌಂಡ್ ಮಸಲ್ ಎಕ್ಸರ್ಸೈಸ್ಗೋಸ್ಕರ ಅಂತ ನಾನು ಬಳಸ್ತೀನಿ. ಇದರಲ್ಲಿ ನೋಡಿ ಕಲರ್ ಕೋಡಿಂಗ್ ಇದೆ ಡಿಫ್ರೆಂಟ್ ಮಸಲ್ಸ್ ಎಕ್ಸರ್ಸೈಸ್ಗೆ, ಬ್ಯಾಕ್, ಶೋಲ್ಡರ್, ಟ್ರೈಸೆಪ್ಸ್, ಚೆಸ್ಟಿಗೆ ಅಂತ. ಆ್ಯಂಡ್ ಒಳ್ಳೆ ಹ್ಯಾಂಡ್ ಗ್ರಿಪ್ ಕೂಡ ಸಿಗುತ್ತೆ. ಸೊ ಇದನ್ನು ಬಳಸಿ ಅಬೌಟ್ 4 ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಮಸಲ್ಸ್ ಎಕ್ಸರ್ಸೈಸ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ನಾನು ಬ್ಯಾಕ್ ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಕಲರ್ ಕೋಡಿಂಗ್ನ ಫಸ್ಟ್ ನೋಡಿಕೊಂಡು ಅದ್ರ ಪ್ರಕಾರ ಹ್ಯಾಂಡ್ ಗ್ರಿಪ್ನ ಫಿಕ್ಸ್ ಮಾಡಿಬಿಟ್ಟು ಪುಷಪ್ಸ್ ಮಾಡುತ್ತೀನಿ. ಸೊ ಅಬೌಟ್ 8 to 12 ನಂಬರ್ ಆಫ್ ಪುಷಪ್ಸ್ ಫಾರ್ ಈಚ್ ಗ್ರೂಪ್ ಆಫ್ ಮಸಲ್ಸ್ ಎವ್ರಿ ಡೇ ಮಾಡೋದು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಗ್ರೂಪ್ ಯಾವುದು ನೀವು ಫಿಕ್ಸ್ ಆಗಿರ್ತೀರ, ಸೊ ಅದರ ಪ್ರಕಾರ ಚೇಂಜ್ ಮಾಡ್ಕೊಂಡ್ಬಿಟ್ಟು, ಈಗ ಇಲ್ಲಿ ನಾನು ಶೋಲ್ಡರ್ ಗ್ರೂಪ್ ಆಫ್ ಎಕ್ಸರ್ಸೈಸ್ಗೋಸ್ಕರ ಸೆಟಪ್ ಮಾಡಿದ್ದೆ. ಸೊ ಶೋಲ್ಡರ್ದು ಮಸಲ್ಸಿಗೆ ಪ್ರಾಪರ್ ಸ್ಟಿಮ್ಯುಲೇಟ್ ಆಗುತ್ತೆ ಪುಷಪ್ ಬಾರಿಂದ. ತುಂಬ ಹೆಲ್ಪ್ಫುಲ್ ಇದೆ. ಎಟ್ ಹೋಮ್ ಎಲ್ಲ ಎಕ್ಸರ್ಸೈಸಸ್ನ ಈಸಿಲಿ ಎಫೆಕ್ಟಿವ್ ವೇಯಲ್ಲಿ ಮಾಡೋಕ್ಕೆ ತುಂಬ ಯೂಸ್ಫುಲ್ ಇರೋ ಒಂದು ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಇದಾದಮೇಲೆ ಅಬೌಟ್ 30 ಸೆಕೆಂಡ್ಸ್ವರೆಗೂ ಸ್ವಲ್ಪ ಬ್ರೇಕ್ ತೊಗೊತೀವಿ. ಅದಾದಮೇಲೆ ಏನು ಅಂದರೆ, ಈಗ ಲೋವರ್ ಲಿಮ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತಲ್ಲ. ಸೊ ಯೂಶ್ವಲಿ ಲೋವರ್ ಲಿಂಬಿಗೆ ಮೋಸ್ಟ್ ಎಫೆಕ್ಟಿವ್ ಸ್ಕ್ವಾಟ್ಸ್ ಅಥವಾ ಸಿಟಪ್ಸ್ ಅಂತೀವಲ್ವ. ಸೊ ಅದು ಇನ್ ಬಿಟ್ವೀನ್ ದ ಪುಷಪ್ಸ್ ಮಾಡೋ ಹ್ಯಾಬಿಟ್ ನಮ್ಮದು. ಲೋವರ್ ಲಿಮ್ಸ್ಗೆ ನಾವು ಯೂಶ್ವಲಿ ತುಂಬ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಬಟ್ ಅದರ ವರ್ಕೌಟ್ ಕೂಡ ಎವ್ರಿ ಡೇ ತುಂಬ ಇಂಪಾರ್ಟೆಂಟ್. ಮತ್ತು ಪುಷಪ್ಸಿಗೆ ಅಂತ ಬಂದಾಗ ಶೋಲ್ಡರಲ್ಲಿ ಫಿಕ್ಸ್ ಮಾಡಿರುವಂಥ ಹ್ಯಾಂಡ್ ಗ್ರಿಪ್ನ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಗ್ರೂಪ್ ಆಫ್ ಎಕ್ಸರ್ಸೈಸ್ ಇರೋದು ಟ್ರೈಸೆಪ್ಸ್. ಯೂಶ್ವಲಿ ಈ ಪುಷಪ್ ಬಾರಲ್ಲಿ ಎಲ್ಲೋ ಕಲರ್ ಕೋಡಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹ್ಯಾಂಡ್ ಗ್ರಿಪ್ಸ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಟ್ರೈಸೆಪ್ಸ್ ಪುಷಪ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ನಾನು ಒಂದು ಸ್ಪೆಷಲ್ ಇಂಪಾರ್ಟೆಂಟ್ಸ್ ಕೊಡಬೇಕು ಅಂತ ಹೇಳ್ತಿರೋದು ಯಾವುದು ಅಂದರೆ, ಡೌನ್ ಹೋದಾಗ ಬಾಡಿ ಕಂಪ್ಲೀಟ್ಲಿ ಡೌನ್ ಬಿಡಕ್ಕೆ ಹೋಗಬೇಡಿ. ಮಿಡ್ವೇಯಲ್ಲಿ ಪಾಸ್ ಮಾಡೋದು ತುಂಬಾ ಎಫೆಕ್ಟಿವ್ ವೇ ಇರುತ್ತೆ. ಟ್ರೈ ಮಾಡಿ ನೋಡ್ಬೋದು. ಸೊ ಟ್ರೈಸೆಪ್ಸ್ ಗ್ರೂಪ್ ಕಂಪ್ಲೀಟ್ ಆದಮೇಲೆ ಈಗ ಲಾಸ್ಟ್ ಒನ್ ಉಳಿದಿರೋದು ಚೆಸ್ಟ್ ಗ್ರೂಪ್. ನಮ್ಮ ಪುಷಪ್ ಬಾರಲ್ಲಿ ಅದು ಪಿಂಕ್ ಕಲರಿಂದ ಕೋಡ್ ಮಾಡಿದ್ದಾರೆ. ಚೆಸ್ಟ್ ಗ್ರೂಪು ಆಲ್ ವರ್ಕೌಟ್ ಲವರ್ಸ್ದು ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬ ಬಲ್ಕಿ ಮಸಲ್ ಇದೆ. ವರ್ಕೌಟ್ ಮಾಡೋದ್ರಿಂದ ತುಂಬಾ ಸ್ಟ್ರೆಂಥನಿಂಗ್ ಆಗುತ್ತೆ ಚೆಸ್ಟ್ ಗ್ರೂಪ್ ಸ್ಪೆಷಲಿ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ಕೂಡ ನಿಮ್ಮ ಫೋಕಸ್ ಏನು ಅಂದರೆ, ಆದಷ್ಟು ಎಂಡಲ್ಲಿ ಮಿಡ್ ವೇ ಅಲ್ಲಿ ಬಾಡಿನ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು, ನಾಟ್ ಕಂಪ್ಲೀಟ್ಲಿ ಗೋಯಿಂಗ್ ಟು ದ ಗ್ರೌಂಡ್. ಸೊ ಪುಷಪ್ ಬಾರಿಂದ ಆಲ್ 4 ಗ್ರೂಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಒಂದು 30 ಸೆಕೆಂಡ್ಸ್ ಬ್ರೇಕ್ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮತ್ತೆ ನಮ್ಮದು ಲೆಗ್ಸ್ದು ಸಿಟಪ್ಸ್ ಅಥವಾ ಸ್ಕ್ವಾಟಿಂಗ್ ಇನ್ನೊಂದು ರೌಂಡ್ ಇನ್ ಬಿಟ್ವೀನ್ ದ ಪುಷಪ್ಸ್ ಅಂತ ಹೇಳಿದ್ವಲ್ಲ, ಆ ಥರ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಪ್ರಾಪರ್ ಶೇಪ್ ಬಾಡಿಗೆ ಸಿಗಬೇಕು ಅಂದರೆ ಲೋವರ್ ಲಿಮ್ಸ್ ಕೂಡ ಸ್ಟ್ರೆಂಥನಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ಶೋಲ್ಡರು, ಚೆಸ್ಟು, ಟ್ರೈಸೆಪ್ಸು, ಬ್ಯಾಕು ಆ್ಯಂಡ್ ಲೆಗ್ಸ್ ಇಂಥ ಇಂಪಾರ್ಟೆಂಟ್ ಗ್ರೂಪ್ ಆದಮೇಲೆ ಅಬ್ಡಮನ್ ವರ್ಕೌಟ್ ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಅಬ್ಡಮನಿಗೆ ನಾನು ಪ್ರಾಕ್ಟೀಸ್ ಮಾಡೋದು ಯಾವುದು ಅಂದರೆ ಹಿಲ್ ಕ್ಲೈಂಬಿಂಗ್ ಅಥವಾ ಮೌಂಟೇನ್ ಕ್ಲೈಂಬಿಂಗ್ ಅಂತೀವಲ್ಲ. ಸೊ ಅದರಲ್ಲಿ ಮೇನ್ಲಿ ಏನು ಅಂದರೆ, ಈ ಥರ ಸೇಮ್ ಪುಷಪ್ಸ್ ಪೊಸಿಷನಲ್ಲಿ ಇಟ್ಕೊಂಡ್ಬಿಟ್ಟು ಲೆಗ್ಸ್ನ ಫೋಲ್ಡ್ ಮಾಡಬೇಕು ಫ್ರಂಟ್ ವರ್ಡ್. ನೀ ಆಲ್ಮೋಸ್ಟ್ ಚೆಸ್ಟ್ ಲೆವೆಲ್ ಹತ್ರ ರೀಚ್ ಆಗೋಷ್ಟು ರೇಂಜಿಗೆ ಮೂಮೆಂಟ್ ಇರಬೇಕು. ಸೊ ಇದು ಹಿಲ್ ಕ್ಲೈಂಬಿಂಗ್ ಆರ್ ಮೌಂಟೇನ್ ಕ್ಲೈಂಬಿಂಗ್. ತುಂಬ ಎಫೆಕ್ಟಿವ್ ವೇ ಇದೆ
ಫಾರ್ ಕೋರ್.